ನಮಸ್ಕಾರ. ಕ್ಷೇತ್ರದ ಅಂಗನವಾಡಿ ಕಾರ್ಯಕರ್ತರಿಗೂ ಹಾಗೂ ಪುಟಾಣಿ ಮಕ್ಕಳಿಗೂ ಒಂದು ಸಿಹಿ ಸುದ್ದಿ. ಚಿಕ್ಕನಾಯಕನಹಳ್ಳಿ ವಿಧಾನಸಭಾ ಕ್ಷೇತ್ರದ ವಿವಿಧ ಹೋಬಳಿಗಳಲ್ಲಿ ಇಂದು ಅಭಿವೃದ್ಧಿ ಕಾಮಗಾರಿಗಳ ಹಬ್ಬವೇ ನಡೆದಿದೆ. ಮುಖ್ಯ ಅಂಶಗಳು: ಅಂಗನವಾಡಿ ಕೇಂದ್ರಗಳು ಕಸಬಾ, ಶೆಟ್ಟಿಕೆರೆ, ಕಂದಿಕೆರೆ, ಹುಡಿಯಾರು ಮತ್ತು ಹಂದನಕೆರೆ ಹೋಬಳಿ ವ್ಯಾಪ್ತಿಯ 16 ಗ್ರಾಮಗಳಲ್ಲಿ ಅಂದಾಜು 3.75 ಕೋಟಿ ರೂಪಾಯಿ ವೆಚ್ಚದಲ್ಲಿ ನೂತನ ಅಂಗನವಾಡಿ ಕಟ್ಟಡಗಳ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ನೆರವೇರಿಸಲಾಗಿದೆ. ಉದ್ಘಾಟನೆ: ಸುಮಾರು 13 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವ ಸುಸುಸಜ್ಜಿತ ಅಂಗನವಾಡಿ ಕೇಂದ್ರ ಹಾಗೂ ಸಾರ್ವಜನಿಕರ ಅನುಕೂಲಕ್ಕಾಗಿ ಶುದ್ಧ ಕುಡಿಯುವ ನೀರಿನ ಘಟಕ ಮತ್ತು ಗ್ರಂಥಾಲಯವನ್ನು ಲೋಕಾರ್ಪಣೆ ಮಾಡಲಾಗಿದೆ. ಮೂಲಸೌಕರ್ಯ: ಅಂದಾಜು 30 ಲಕ್ಷ ರೂಪಾಯಿ ವೆಚ್ಚದ ಸಿಸಿ ರಸ್ತೆ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ನೆರವೇರಿಸುವ ಮೂಲಕ ಅಧಿಕೃತ ಚಾಲನೆ ನೀಡಲಾಗಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಜನಪ್ರತಿನಿಧಿಗಳು, ಗ್ರಾಮದ ಮಕ್ಕಳಿಗೆ ಉತ್ತಮ ಪೌಷ್ಟಿಕ ಆಹಾರ, ಪೂರ್ವ ಪ್ರಾಥಮಿಕ ಶಿಕ್ಷಣ ಹಾಗೂ ಗರ್ಭಿಣಿಯರಿಗೆ ಮತ್ತು ಬಾಣಂತಿಯರಿಗೆ ಅಗತ್ಯವಾದ ಆರೈಕೆ ಸೌಲಭ್ಯಗಳನ್ನು ಒದಗಿಸುವುದೇ ಈ ಯೋಜನೆಯ ಮುಖ್ಯ ಉದ್ದೇಶ ಎಂದು ತಿಳಿಸಿದರು. ಉಪಸ್ಥಿತಿ: ಕಾರ್ಯಕ್ರಮದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪವಿಭಾಗಾಧಿಕಾರಿಗಳು, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ರಾಮಚಂದ್ರಯ್ಯ, ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಸಿಂಗದಹಳ್ಳಿ ರಾಜ್ಕುಮಾರ್, ಪಿಎಲ್ಡಿ ಬ್ಯಾಂಕ್ ಉಪಾಧ್ಯಕ್ಷ ದಬ್ಬಗುಂಟೆ ರವಿಕುಮಾರ್, ಸಿಡಿಪಿಒ ಹೊನ್ನಪ್ಪ ಸೇರಿದಂತೆ ನಾವೆಲ್ಲರೂ ಕೂಡ ನೆರವೇರಿಸಿದ್ದೇವೆ. ಜೊತೆಯಲ್ಲಿ ಒಂದು ಅಂಗನವಾಡಿ ಉದ್ಘಾಟನೆ ಮತ್ತು ಲೈಬ್ರರಿ ಉದ್ಘಾಟನೆ ಮತ್ತು ಇನ್ನು ಶುದ್ಧ ನೀರಿನ ಘಟಕ ಉದ್ಘಾಟನೆ ಮತ್ತು ಒಂದು ರಸ್ತೆಯ ಗುದ್ಲಿ ಪೂಜೆ, ಈ ಥರ ಇವತ್ತು ಸುಮಾರು 22 ಕಾರ್ಯಕ್ರಮಗಳನ್ನು ಬೆಳಗ್ಗೆಯಿಂದನೂ ಕೂಡ 9:30 ಇಲ್ಲಿವರೆಗೂ ಕೂಡ ನಾವು ಎಲ್ಲರ ಜೊತೆಗೂಡಿ ನೆರವೇರಿಸ್ಕೊಂಡು ಬಂದಿದ್ದೇವೆ. ಖಂಡಿತ ಇವತ್ತು ಎಲ್ಲ ಭಾಗದಲ್ಲೂ ಕೂಡ ಅಭಿವೃದ್ಧಿ. ಒಂದು ಅಂಗನವಾಡಿ 30 ಅಂಗನವಾಡಿಗಳು ವಿಶೇಷವಾಗಿ ನಮ್ಮಲ್ಲಿ ಸ್ಯಾಂಕ್ಷನ್ ಆಗಿರ್ತಕ್ಕಂಥದ್ದು. ಅದರಲ್ಲಿ ಇವತ್ತು 18 ಪೂಜೆ ಮಾಡಿದ್ವಿ. ಇನ್ನು 12 ಮತ್ತೊಂದು ದಿವಸ ಮಾಡಲಿಕ್ಕೆ ನಾವು ಪ್ರಯತ್ನವನ್ನು ಮಾಡ್ತೇವೆ. ಈ ನಿಟ್ಟಿನಲ್ಲಿ ಇವತ್ತು ಕ್ಷೇತ್ರದ ಎಲ್ಲ ಮೊದಲನೇ ಶಿಕ್ಷಣಕ್ಕೆ ತಳಹದಿ ಅಂದರೆ ಅಂಗನವಾಡಿಗೆ ನಾವೆಲ್ಲರೂ ಕೂಡ ಹೆಚ್ಚಿನ ಒತ್ತನ್ನು ಕೊಡಬೇಕು. ಅಲ್ಲಿ ಮಕ್ಕಳನ್ನ ಪ್ರಾರಂಭದಿಂದಲೇ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ತಳ ಹಂತದಲ್ಲಿ ಅವ್ರಿಗೆ ಯಾವ ರೀತಿ ನಾವು ಸಂಸ್ಕೃತಿ, ಸಂಸ್ಕಾರ, ಆಚಾರ ವಿಚಾರಗಳನ್ನ ಕಲಿಸ್ತೀವೋ ಖಂಡಿತ ಅವ್ರ ಮುಂದಿನ ಭವಿಷ್ಯಕ್ಕೆ ಅದು ಅನುಕೂಲ ಆಗ್ತದೆ. ಇಲ್ಲೇ ಅವ್ರನ್ನ ಬೇರೆ ರೀತಿಯಲ್ಲಿ ಅಸಡ್ಡೆಯಿಂದನೋ ಬೇರೆ ರೀತಿ ಬೇರೆ ರೀತಿಯಲ್ಲಿ ನಾವು ಅವ್ರನ್ನ ಮಾತಾಡಿಸೋದು ಇದೆಲ್ಲ ಮಾಡಿದ್ರೆ ಖಂಡಿತ ಆ ಮಗುನು ಕೂಡ ಒಂದು ಸಮಾಜಕ್ಕೆ ಘಾತಕವಾಗಿ ಬೆಳೀತದೆ. ಆದ್ರಿಂದ ಇವತ್ತು ಇದು ಅಂಗನವಾಡಿ ಮುಖಾಂತರ ಮಕ್ಕಳನ್ನ ನಾವು ಉತ್ತಮ ರೀತಿಯಲ್ಲಿ ಬೆಳೆಸೋಕ್ಕೆ, ಅವರ ಶೈಕ್ಷಣಿಕ ಬದುಕನ್ನು ರೂಪಿಸ್ಕೊಡ್ಲಿಕ್ಕೆ ನಾವೆಲ್ಲರೂ ಕೂಡ ಮುಂದಾಗೋಣ. ಇವತ್ತು ಅಂಗನವಾಡಿಯವ್ರದ್ದಾದ್ರೂ ಕೂಡ ಹೆಚ್ಚಿನ ಜವಾಬ್ದಾರಿ ಇದೆ. ನಮ್ಮ ಶಿಕ್ಷಕರಾಗ್ಬೋದು ಮತ್ತು ಅವರ ಹೆಲ್ಪರ್ಸ್ ಆಗ್ಬೋದು, ಯಾರೇ ಆಗಲಿ ಅವರು ಉತ್ತಮ ರೀತಿಯಲ್ಲಿ ಮಕ್ಕಳನ್ನ ಪಾಲನೆ ಪೋಷಣೆ ಮಾಡಿಸೋದ್ರ ಜೊತೆಯಲ್ಲಿ ಅವ್ರನ್ನ ಸುರಕ್ಷಿತವಾಗಿ ನೋಡ್ಕೊಳ್ಳೋದು ಕೂಡ ಅವ್ರ ಜವಾಬ್ದಾರಿ ಇರ್ತದೆ. ಆ ನಿಟ್ಟಿನಲ್ಲಿ ಅವ್ರಿಗೆ ಬೇಕಾದಂಥ ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ಕೊಡೋಕ್ಕೆ ನಾವೆಲ್ಲರೂ ಕೂಡ ಜನಪ್ರತಿನಿಧಿಗಳು ಯಾವತ್ತೂ ಕೂಡ ಮುಂದಾಗಬೇಕು. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ತಾಲೂಕಿನಲ್ಲಿ ಸುಮಾರು ಎಲ್ಲ ಅಂಗನವಾಡಿಗಳನ್ನು ಕೂಡ ಜೀರ್ಣೋದ್ಧಾರ ಮಾಡೋವಂಥ ಕೆಲಸವನ್ನು ಈಗಾಗಲೇ ಮಾಡ್ತಾ ಇದ್ದೇವೆ. ಇನ್ನು ಎಷ್ಟು ಅಂಗನವಾಡಿಗಳು ಶಿಥಿಲವಾಗಿದೆ, ಯಾವುದಕ್ಕೆ ಜಾಗ ಇಲ್ಲ, ಎಲ್ಲದನ್ನು ಕೂಡ ನಾವು ನೋಡಿ ಅವೆಲ್ಲವಕ್ಕೂ ಕೂಡ ಕಟ್ಟಡವನ್ನು ಒದಗಿಸ್ಕೊಡುವಂಥ ಕೆಲಸ ನಾವು ಮಾಡ್ತೇವೆ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ನಮ್ಮ ಡೆಪ್ಟಿ ಡೈರೆಕ್ಟರ್ ಸಾಹೇಬರು ಸಿದ್ದರಾಮಣ್ಣವರು ಕೂಡ ಆಗಮಿಸಿದ್ದಾರೆ. ನಮ್ಮ ಇಲ್ಲಿಯ ಅಸಿಸ್ಟೆಂಟ್ ಡೈರೆಕ್ಟರ್ ಆದಂಥ ಹೊನ್ನಪ್ಪನವರು ಕೂಡ ಸಾಕಷ್ಟು ಎಲ್ಲ ನಮ್ಮ ಅಂಗನವಾಡಿ ಕಾರ್ಯಕರ್ತರ ಜೊತೆಯಲ್ಲಿ ಒಟ್ಟುಗೂಡಿ ಅಲ್ಲಿ ಆಗಬೇಕಾಗಿರ್ತಕ್ಕ ಏನೂ ಕೂಡ ಲೋಪದೋಷ ಆಗದ ರೀತಿಯಲ್ಲಿ ನೋಡ್ಕೊಳ್ಳೋಂಥ ನಿಟ್ಟಿನಲ್ಲಿ ಇವತ್ತು ಕೆಲಸವನ್ನು ನಾವೆಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದೇವೆ. ಇವತ್ತು ಅಭಿವೃದ್ಧಿಗೆ ಹೆಚ್ಚಿನ ಒತ್ತನ್ನು ಚಿಕ್ಕನಾಯಕನಹಳ್ಳಿ ಕ್ಷೇತ್ರದಲ್ಲಿ ಕೊಡ್ತಾ ಇದ್ದೇವೆ. ಮತ್ತು ಅದ್ರ ಜೊತೆಯಲ್ಲಿ ಸುಮಾರು ಎಲ್ಲ ರಸ್ತೆಗಳು ಕೂಡ ಅಭಿವೃದ್ಧಿ ಆಗ್ತಾ ಇರ್ತಕ್ಕಂಥದ್ದು ತಾವೇ ನೋಡ್ತಾ ಇದ್ದೀರಿ. ಅದ್ರ ಜೊತೆಯಲ್ಲಿ ಜನಗಳಿಗೂ ಕೂಡ ಜನಸಂಪರ್ಕ ಸಭೆ ಇರ್ಬೋದು, ಮನೆ ಬಾಗಿಲಿಗೆ ಮನೆ ಮಗ ಇರ್ಬೋದು, ಈ ಥರ ಎಲ್ಲೂ ಜನಗಳು ಮಧ್ಯವರ್ತಿಗಳ ಹಾವಳಿ ಇಲ್ದಂಗೆ, ಲಂಚದ ಆಮಿಷ ಇಲ್ದಂಗೆ ನೇರವಾಗಿ ಅಧಿಕಾರಿಗಳು ಮತ್ತು ಶಾಸಕರನ್ನ ಎಲ್ಲೂ ಕೂಡ ಕಾಯ್ದ ರೀತಿಯಲ್ಲಿ ನಾವು ಕೆಲಸವನ್ನು ಮಾಡಲಿಕ್ಕೆ ಇವತ್ತು ಚಿಕ್ಕನಾಯಕನಹಳ್ಳಿ ಕ್ಷೇತ್ರದಲ್ಲಿ ಮುಂದಾಗಿದ್ದೇವೆ. ಈ ನಿಟ್ಟಿನಲ್ಲಿ ಇವತ್ತು ನಮ್ಮ ತಾಲೂಕಿನ ಜನ ಎಲ್ಲ ಒಂದೇ, ಇಲ್ಲಿ ಜಾತಿ ಇಲ್ಲ, ಪಕ್ಷ ಇಲ್ಲ, ಭೇದ ಇಲ್ಲ, ಮತ್ತೆ ಪಕ್ಷದ ಭೇದ ಭಾವ ಇಲ್ಲ. ಆ ರೀತಿಯಲ್ಲಿ ನಾವೆಲ್ಲರೂ ಕೂಡ ಜನಗಳ ಸಮಸ್ಯೆಗಳನ್ನ ಅರಿತು ಕೆಲಸ ಮಾಡಲಿಕ್ಕೆ ಮುಂದಾಗ್ತಾ ಇದ್ದೇವೆ. ಈ ನಿಟ್ಟಿನಲ್ಲಿ ಇವತ್ತು
ಕ್ಷೇತ್ರದ ಉದ್ದಕ್ಕೂ ಕೂಡ ಪ್ರವಾಸವನ್ನು ಮಾಡಿ ಅಲ್ಲಿ ಬೇಕಾದಂಥ ಎಲ್ಲ ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ಕೊಡೋ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಕಾರ್ಯೋನ್ಮುಖವಾಗಿ ಕೆಲಸ ಮಾಡ್ತಾ ಇದ್ದೇವೆ. ಇವತ್ತು ಮುದ್ದೇನಹಳ್ಳಿನಲ್ಲಿ ಇವತ್ತೇನು ಅಂಗನವಾಡಿ ಸುಮಾರು 23 ಲಕ್ಷದಲ್ಲಿ ಇವತ್ತು ಸುಮಾರು 7 ರಿಂದ 8 ಕೋಟಿವರೆಗೂ ಕೂಡ ಎಲ್ಲ ಪೂಜೆಯನ್ನು ಮಾಡಿದ್ದೇವೆ. ಮೊನ್ನೆ ಬುಕ್ಕಾಪಟ್ಟಣ ಹೋಬಳಿಯಲ್ಲಿ ಸುಮಾರು 13 ಕೋಟಿಗಿನ್ನ ಹೆಚ್ಚು ಅಲ್ಲಿ ಎಲ್ಲ ರಸ್ತೆ ಕಾಮಗಾರಿಗಳು ಮಾಡಿದ್ವಿ. ಈ ತರ ಕ್ಷೇತ್ರದ ಉದ್ದಗಲಕ್ಕೂ ಕೂಡ ಅಭಿವೃದ್ಧಿಗೆ ಹೆಚ್ಚಿನ ಗಮನವನ್ನು ಹರಿಸ್ತಾ ಇರ್ತಕ್ಕಂಥದ್ದನ್ನ ನಾವು ಮಾಡ್ತಾ ಇದ್ದೇವೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೆಮ್ಮೆಯಿಂದ ಹೇಳ್ಕೊತಾ, ನೀವೆಲ್ಲ ಏನೇ ಸಮಸ್ಯೆ ಇದ್ರೂ ನೇರವಾಗಿ ಅದನ್ನ ಪರಿಹರಿಸ್ಕೊಳ್ಳೋದಕ್ಕೆ ನಾವೆಲ್ಲರೂ ಕೂಡ ಮುಂದಾಗಬೇಕು. ನೀವೆಲ್ಲ ಈ ಸಲ ಚುನಾವಣೆಯಲ್ಲಿ ಗೆಲ್ಸಿದ ನಂತರ ಆಲೋಚನೆ ಮಾಡಿ ಒಂದು ಕಾರ್ಯಗತ ತರಲಿಕ್ಕೆ ಪ್ರಯತ್ನ ಮಾಡಿದ್ವಿ. ಅದು ಇವತ್ತು 100ನೇ ವಾರಕ್ಕೆ ಕಾಲಿಟ್ಟಿದೆ. ಈ ಸೋಮವಾರಕ್ಕೆ ಒಂದು ಜನಸ್ಪಂದನ ಅಂತ ಪ್ರತಿ ಜನಗಳು ಯಾವಾಗಲೂ ಕೂಡ ರಾಜಕಾರಣಿಗಳಿಂದ ಇಲ್ಲ ಅಧಿಕಾರಿಗಳನ್ನ ಹುಡುಕೊಂಡು ಓಡಾಡೋದು ಬೇಡ, ಇಬ್ಬರನ್ನೂ ಕೂಡ ಒಂದೇ ವೇದಿಕೆಯಲ್ಲಿ ಎಲ್ಲಾದರೂ ಸಿಗೋ ಅಂಥದ್ದಾದರೆ ಅವರು ಅಲಿತಕ್ಕಂಥದ್ದನ್ನ ತಪ್ಪಿಸ್ಲಿಕ್ಕೆ ಮತ್ತು ಅವ್ರ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದು ನಾವು ಮತ್ತು ತಾಲೂಕಿನ ಎಲ್ಲ ಅಧಿಕಾರಿಗಳು ಕೂಡ ಆಲೋಚನೆ ಮಾಡಿ ಇವತ್ತು ಜನಸ್ಪಂದನ ಅಂತ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ವಿ. ಅದು ಇವತ್ತು 100ನೇ ವಾರಕ್ಕೆ ಕಾಲಿಟ್ಟಿದೆ. ಅಲ್ಲಿ ಬಂದಂತ ಯಾರೇ ಇರ್ಬೋದು, ಯಾವುದೇ ಜಾತಿ ಇರ್ಬೋದು, ಯಾವುದೇ ಪಕ್ಷ ಇರ್ಬೋದು, ಕ್ಷೇತ್ರದ ಜನತೆ ಎಲ್ರಿಗೂ ಕೂಡ ಇವತ್ತು ನ್ಯಾಯವನ್ನು ಒದಗಿಸ್ಕೊಡೋ ನಿಟ್ಟಿನಲ್ಲಿ ತೀನಂ ಶ್ರೀಕಂಠಯ್ಯನವರ ಭವನದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು 100ನೇ ವಾರಕ್ಕೆ ಬಂದಿದ್ದೇವೆ. ಬುಕ್ಕಾಪಟ್ಟಣನೂ ಕೂಡ ನಮ್ಮ ಕ್ಷೇತ್ರಕ್ಕೆ ಸೇರೋದ್ರಿಂದ ಅಲ್ಲೂ ಕೂಡ 43 ವಾರಗಳು 15 ದಿವಸಕ್ಕೆ ಒಂದ್ಸಲ ಒಂದೇ ಹೋಬಳಿ ಇರೋದ್ರಿಂದ ಅಲ್ಲೂ ಕೂಡ 43 ವಾರಗಳು ಮಾಡಿದ್ದೇವೆ. ಈ ರೀತಿ ಅಲ್ಲಿ ಮಾಡಿರ್ತಕ್ಕಂಥ ಉದ್ದೇಶ ನಿಮ್ಗೆಲ್ಲ ಕೂಡ ಗೊತ್ತಿದೆ. ಯಾರು ಕೂಡ ಮಧ್ಯವರ್ತಿಗಳ ಅವಳಿ ಬೇಡ, ಲಂಚದ ಆಮಿಷ ಬೇಡ, ನೇರವಾಗಿ ಬಂದು ಜನಗಳ ನಿಮ್ಮ ಸಮಸ್ಯೆಗಳನ್ನ ಸಂತೆಗೆ ಬಂದಂಥವ್ರು ಬಗೆಹರಿಸ್ಕೊಂಡು ಹೋಗ್ಲಿಕ್ಕೆ ಒಂದು ವೇದಿಕೆ ಮುಕ್ತವಾದಂಥ ಅವಕಾಶವನ್ನ ಇವತ್ತು ತಾಲೂಕು ಆಡಳಿತ ತಮಗೆ ಒದಗಿಸ್ಕೊಟ್ಟಿದೆ. ಇದನ್ನ ಸದುಪಯೋಗ ಪಡಿಸ್ಕೊಂಡು ಇದರಲ್ಲಿ ಹಲವಾರು ವಿಷಯಗಳನ್ನ ನಾವೆಲ್ಲರೂ ಕೂಡ ಪರಿಹರಿಸುವಂತ ಕೆಲಸ ಮಾಡಿದ್ದೇವೆ. ಅಧಿಕಾರಿಗಳಾಗ್ಬೋದು, ನಾವೇ ಆಗ್ಬೋದು. ನಾವು ಇಲ್ಲಿ ಬಂದಂಥವ್ರಿಗೆ ಅಲ್ಲಿ ನಮ್ಮ ತಾಲೂಕಿನಲ್ಲಿ ನಾವು ಹೆಮ್ಮೆಯಿಂದ ಹೇಳ್ಕೋಬಹುದು, ಇವತ್ತೇನಾದ್ರು ಕೂಡ ಪೆನ್ಷನ್ ಮುಕ್ತವಾಗಿ ಯಾವ್ದಾದ್ರು ತಾಲೂಕಿದೆ ಅಂದ್ರೆ ಅದು ಚಿಕ್ಕನಾಯಕನಹಳ್ಳಿ ಕ್ಷೇತ್ರ ಅಂತ ನಾವು ಹೆಮ್ಮೆಯಿಂದ ಹೇಳ್ಕೋಬಹುದು. ಯಾಕೆಂದ್ರೆ ಈ ವಾರ ಅರ್ಜಿ ಕೊಟ್ರೆ ಮುಂದಿನ ವಾರ ಅದಕ್ಕೆ ಮಂಜೂರು ಚೀಟಿ ಕೊಡುವಂತ ಕೆಲಸ ಯಾರ ಮಧ್ಯವರ್ತಿಗೆ ಇಲ್ಲದೆ ಮಾಡ್ತಕ್ಕಂಥ ಕೆಲಸವನ್ನ ಇವತ್ತು ಚಿಕ್ಕನಾಯಕನಹಳ್ಳಿನಲ್ಲಿ ತಾಲೂಕು ಆಡಳಿತ ಮಾಡ್ಕೊಂಡು ಬಂದಿದ್ದೇವೆ. ಆ ನಿಟ್ಟಿನಲ್ಲಿ ಇವತ್ತು ದಾರಿ ಸಮಸ್ಯೆ ಇರ್ಬೋದು, ಪಾವತಿ ಖಾತೆ ಇರ್ಬೋದು, ತಿದ್ದುಪಡಿ ಇರ್ಬೋದು, ಅದಕ್ಕೆ ಆದಂಥ ಆಂದೋಲನಗಳನ್ನ ಮಾಡಿ ಅಲ್ಲಿ ಬಗೆಹರಿಸುವಂಥ ಕೆಲಸ ಮಾಡಿದ್ದೇವೆ. ಇನ್ನು ಇಲಾಖೆವಾರು ಏನೇನು ಕೆಲಸ ಮಾಡಿದ್ದೀವಿ ಅಂತ ಇವತ್ತು ಎಲ್ಲ ಗಣ್ಯರು ಕೂಡ ಇವತ್ತು ಚಿತ್ರಣದ ಪುಸ್ತಕವನ್ನು ಕೂಡ ಇವತ್ತು ಬಿಡುಗಡೆ ಮಾಡೋಲಿದ್ದಾರೆ. ಯಾವ ಇಲಾಖೆಗೆ ಎಷ್ಟು ಅರ್ಜಿ ಬಂತು, ಆ ಅರ್ಜಿಗೆ ಎಷ್ಟು ದಿವಸದೊಳಗಡೆ ನಾವು ಪರಿಹಾರವನ್ನು ಕಂಡುಹಿಡ್ಕೊಂಡ್ವಿ, ಎಲ್ಲದನ್ನು ಕೂಡ ಇವತ್ತು ನಾವು ಕಂಡುಹಿಡ್ಕೊಂಡಿದ್ದೀವಿ. ಇದಕ್ಕಿನ್ನ ಮಿಗಿಲಾಗಿ ಇನ್ನು ಹಳ್ಳಿಗೆ ಹೋಗಿ ಅಲ್ಲಿರ್ತಕ್ಕಂಥ ಜನಗಳನ್ನ ಯಾಕೆ ಭೇಟಿ ಮಾಡ್ಬೋದು, ಅಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ಹೇಗೆ ಅರಿಬೋದು, ಪರಿಹರಿಸ್ಬೋದು ಅಂತಕ್ಕಂಥ ನಿಟ್ಟಿನಲ್ಲಿ ಆಲೋಚನೆ ಮಾಡಿದಾಗ ವಾರಕ್ಕೊಂದು ದಿವಸ ಶುಕ್ರವಾರ ನಾವೆಲ್ಲರೂ ಕೂಡ ಒಂದು ಗ್ರಾಮ ಪಂಚಾಯತಿಗೆ ಹೋಗಿ ಅಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯತಿಲಿ ಬರ್ತಕ್ಕಂಥ 8-10 ಹಳ್ಳಿಗಳೆಲ್ಲ ಭೇಟಿ ಮಾಡಿ ಅಲ್ಲಿರ್ತಕ್ಕಂಥ ಸಮಸ್ಯೆನ ಕೂಡ ಆಲಿಸ್ತಕ್ಕಂಥ ಕೆಲಸವನ್ನ ಸುಮಾರು 25 ವಾರಗಳಿಂದ ಮಾಡ್ತಾ ಇದ್ದೇವೆ. ಅದು ಮನೆ ಬಾಗಿಲಿಗೆ ಮನೆ ಮಗ ಅಂತಕ್ಕಂಥ ಶ್ರೀಶಿಖೇಡಿನಲ್ಲಿ ಆ ಗ್ರಾಮಗಳಿಗೆ ಹೋಗಿ ಇವತ್ತು ಕೆಲಸ ಮಾಡಲಿಕ್ಕೆ ನಾವು ಮುಂದಾಗಿದ್ದೇವೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಈ ಒಂದು ಕಾರ್ಯಕ್ರಮದ ಅಂಗವಾಗಿ ನಾವೇನಾದ್ರೂ ಕೂಡ ಒಂದು ಸಾರ್ಥಕವಾದ ಒಂದು ಕೆಲಸ ಮಾಡಬೇಕು ಅಂತ ನೀವೆಲ್ಲ ನೋಡಿದ್ರೆ ಇವತ್ತು ಶೈಕ್ಷಣಿಕವಾಗಿ ಚಿಕ್ಕನಾಯಕನಹಳ್ಳಿನ ಎಲ್ಲರೂ ಕೂಡ ಅಲ್ಲೇ ಗಳಿತಿದ್ರು. ಇವತ್ತು ಜಿಲ್ಲೆಗೆ SLC ನಲ್ಲಿ 2 ವರ್ಷದಿಂದ ಪ್ರಥಮ ಸ್ಥಾನ ಚಿಕ್ಕನಾಯಕನಹಳ್ಳಿಯಲ್ಲಿ ಇರ್ತಕ್ಕಂಥದ್ದು ನಮ್ಗೆಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದು. ಅದು BO ಅವರು, ಕಾಂತರಾಜ್ ಅವರು ಮತ್ತೆ ಎಲ್ಲ ಅವ್ರ ಸಿಬ್ಬಂದಿ ಎಲ್ಲರೂ ಸೇರಿ ಇವತ್ತು ಶ್ರಮ ಪಟ್ಟು ತಾಲೂಕಿನಲ್ಲಿ ಶೈಕ್ಷಣಿಕವಾಗಿ ಉತ್ತಮ ರೀತಿಯಲ್ಲಿ ಇವತ್ತು ಅಂಕವನ್ನು ಪಡೀಲಿಕ್ಕೆ ಮಕ್ಕಳಿಗೆ ಉತ್ತೇಜನವನ್ನು ನೀಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ನಾವಿವತ್ತು ಆರೋಗ್ಯನೂ ಕೂಡ ಕಾಪಾಡಬೇಕು. ಇವತ್ತು ನಾವು ನೋಡ್ತಾ ಇದ್ದೀವಿ, ತಿನ್ನೋ ಒಂದು ತುತ್ತು ಆಹಾರನೂ ಕೂಡ ಕಲ್ಮಶವಾಗಿದೆ. ಎಲ್ಲದರಲ್ಲೂ ಕೂಡ ರಾಸಾಯನಿಕ ಗೊಬ್ಬರಗಳ ಸಿಂಪಡಣೆ ಮಾಡಿ ಎಲ್ಲೋ ಒಂದು ಕಡೆ ಕ್ಯಾನ್ಸರು ಮತ್ತೊಂದು ರೋಗ ರುಜಿನಗಳಿಗೆ ತುತ್ತಾಗಿರ್ತಕ್ಕಂಥದ್ದನ್ನ ನಾವು ನೋಡಿದಾಗ ಖಂಡಿತ ಇದನ್ನ ಸರಿಪಡಿಸೋ ನಿಟ್ಟಿನಲ್ಲಿ ನಮ್ಮ ಕೈಲಾದಷ್ಟು ಅಳಿಲ್ ಸೇವೆ ಮಾಡೋಣ ಅಂತಕ್ಕಂಥ ದೃಷ್ಟಿಯಲ್ಲಿ ಪ್ರತಿ ವರ್ಷನೂ ಕೂಡ
ಕೂಡ ನಾವು ಇದು ಒಂದು ಆರೋಗ್ಯ ಶಿಬಿರವನ್ನು ಮಾಡ್ತಾ ಇದ್ವಿ. ಮಧ್ಯ ಕರೋನಾ ಬಂದಾಗ ಕೆಲವು ವರ್ಷಗಳು ಬಿಟ್ರೆ ಮೊದಲಿಂದನೂ ಕೂಡ ಸನ್ಮಾನ್ಯ ಕುಮಾರಣ್ಣವರು, ಆದಿಚುಂಚನಗಿರಿ ಸಂಸ್ಥೆಯವರು ಎಲ್ಲರೂ ಕೂಡ ಬಂದು ಪ್ರತಿ ವರ್ಷನೂ ಕೂಡ ಈ ಒಂದು ಆರೋಗ್ಯ ಶಿಬಿರವನ್ನು ತಪಾಸಣೆ ಮಾಡ್ತಿದ್ರು. ಇವತ್ತಾದರೂ ಕೂಡ ನಿಮ್ಮ ಒಂದು ವಿಶೇಷವಾದಂಥ ಒಂದು ಮೆಗಾ ಆರೋಗ್ಯ ಶಿಬಿರ ಇದು. ಇಲ್ಲಿ ಸುಮಾರು 350ರಿಂದ 370 ಜನ ಡಾಕ್ಟರ್ಗಳೇ ಇಲ್ಲಿದ್ದಾರೆ. ಎಲ್ಲ ಇಲಾಖೆನೂ ಏನು ಜಯದೇವ ಇರ್ಬೋದು, ನಿಮ್ಯಾನ್ಸ್ ಇರ್ಬೋದು, ಕಿದ್ವಾಯ್ ಇರ್ಬೋದು, ಎನ್ನಪ್ಪಯ್ಯ ಮಂಗಳೂರು ಇರ್ಬೋದು, ಮತ್ತೆ BGS ಗ್ಲೋಬಲ್ ಇರ್ಬೋದು, ಆದಿಚುಂಚನಗಿರಿ ಇರ್ಬೋದು, ಮಿಂಟೋ ಆಸ್ಪತ್ರೆ ಇರ್ಬೋದು, ಈ ಎಲ್ಲ ಆಸ್ಪತ್ರೆ ವೈದ್ಯಾಧಿಕಾರಿಗಳು ಕೂಡ ಇಲ್ಲಿ ಬಂದಿದ್ದಾರೆ. ನಿಮ್ಗೆ ಎಲ್ಲ ರೀತಿ ಉಚಿತ ಸೇವೆಯನ್ನ ಮಾಡಿಸೋದಕ್ಕೆ ನಾವು ಮುಂದಾಗಿದ್ದೇವೆ. ಈ ಪಕ್ಕದಲ್ಲಿ ವ್ಯಾನ್ಗಳು ನಿಂತಿದ್ದಾವೆ, ನೀವು ನೋಡ್ಬೋದು, 3 ಇದಾವಲ್ಲಿ. ಇದು ಎನ್ನಪ್ಪಯ್ಯದು ಬ್ರೆಸ್ಟ್ ಕ್ಯಾನ್ಸರ್ನ ಕಂಡುಹಿಡಿತಕ್ಕಂಥದ್ದು. ಅದು ಈಗಾಗಲೇ ಯಾರ್ದೋ ಒಂದು ಹೆಣ್ಮಗುದು ಕಂಡುಹಿಡಿದಿದ್ದಾರೆ. ನಾವು ಹೋಗಿ ನೋಡಿದ್ವಿ, ನಾವು ರಮೇಶ್ ಬಾಬು ಅವರು ಮತ್ತೆ ನಿಕೇತ್ ರಾಜ್ ಅವರು ಹೋಗಿ ನೋಡಿದ್ವಿ. ಅಲ್ಲಿ ಒಂದು ಹೆಣ್ಮಗುಗೆ ಕ್ಯಾನ್ಸರ್ ಇರ್ತಕ್ಕಂಥದ್ದು ಕೂಡ ಅಲ್ಲಿ ಗುರುತಿಸಿದ್ದಾರೆ. ಅದನ್ನೆಲ್ಲ ಕಂಡುಹಿಡಿತಕ್ಕಂಥದ್ದು. ಕಿದ್ವಾಯ್ದು ಕೂಡ ಆ ಕಡೆ ಒಂದು ವೆಹಿಕಲ್ ಇದೆ, ಅದರಲ್ಲೂ ಕೂಡ ಕ್ಯಾನ್ಸರ್ ಆದವ್ರನ್ನ ಪತ್ತೆ ಹಚ್ಚತಕ್ಕಂಥದ್ದು, ಅವರಿಗೆ ಕರ್ಕೊಂಡೋಗಿ ಅವರಿಗೆ ಪರೀಕ್ಷೆ ಚಿಕಿತ್ಸೆಯನ್ನು ಕೊಡ್ತಕ್ಕಂಥದ್ದು. ಮಧ್ಯ ಏನು ಆದಿಚುಂಚನಗಿರಿ ಡೆಂಟಲ್ ಆಸ್ಪತ್ರೆದು ಕೂಡ ಇದೆ. ಈ ರೀತಿ ಇಲ್ಲೇ ನಿಮಗೆ ಸಾಕಷ್ಟು ಪರಿಹಾರಗಳನ್ನ ಹುಡುಕ್ಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಜೊತೆಯಲ್ಲಿ ಮಂಡಿ ನೋವು ಇರ್ತಕ್ಕಂಥವ್ರಿಗೆ ಉಚಿತವಾಗಿ ಮಂಡಿ ಆಪರೇಷನ್ ಮಾಡಿಸೋದು ಕೂಡ ಈ ಒಂದು ಈ ಶಿಬಿರದಲ್ಲಿ ಹಮ್ಮಿಕೊಂಡಿದ್ದೇವೆ. ಅದನ್ನು ಈಗ ವೈದ್ಯಾಧಿಕಾರಿಗಳು ಏನೇನು ಸಲಹೆ ಕೊಡ್ತಾರೆ ಅದೆಲ್ಲದನ್ನು ಕೂಡ ನೀವು ಪಡ್ಕೊಂಡು ಅದ್ರ ಮುಖಾಂತರ ನೀವು ಅವರು ನಾಳೆ ಬರಕ್ಕೆ ಹೇಳ್ತಾರೆ, ಬಂದಾಗ ಎಲ್ಲರನ್ನೂ ಕೂಡ ಕರ್ಕೊಂಡೋಗಿ ರೋಗಿ ಜೊತೆ ಒಬ್ಬರು ನೋಡ್ಕೊಳ್ಳೋರ್ಗೂ ಕೂಡ ಉಚಿತವಾಗಿ ಊಟ ಮತ್ತು ವಸತಿ ಮತ್ತು ಅಲ್ಲಿ ಚಿಕಿತ್ಸೆನೂ ಕೂಡ ಉಚಿತವಾಗಿ ಕೊಡುವಂಥ ಕೆಲಸ ಮಾಡ್ತೇವೆ. ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಎಲ್ಲರೂ ಅಂತಕ್ಕಂಥದ್ದು. ಈ ಕಿಡ್ನಿ ಬಗ್ಗೆ, ನಾವು ಸಾಕಷ್ಟು ಜನ ನೋಡ್ತಾ ಇದ್ದೀವಿ ಡಯಾಲಿಸಿಸ್ ಮಾಡಿಸ್ತಾ ಇರ್ತಕ್ಕಂಥವ್ರನ್ನ. ಆದ್ದರಿಂದ ಇವತ್ತು ಕಿಡ್ನಿಗೆ ಮೊನ್ನೆ ಡಾಕ್ಟ್ರು ಕೂಡ ಇಲ್ಲಿ ಬಂದು ಅವರು ರೋಗಿ ಯಾರು ಕಿಡ್ನಿಯನ್ನು ಕೊಟ್ಟಂಥವ್ರು, ಕಿಡ್ನಿ ಪಡೆದಂಥವ್ರು ಇಬ್ಬರನ್ನೂ ಕುಂಡಿಸ್ಕೊಂಡು ನಾವು ತಹಸೀಲ್ದಾರೆಲ್ಲ ಒಂದು ಪ್ರೆಸ್ ಮೀಟನ್ನು ಮಾಡಿದ್ವಿ. ಯಾರು ಕೂಡ ಹೊರಗಡೆ ಹೋಗಬೇಕು ಅಂದರೆ ನೀವು 20-25 ಲಕ್ಷ ರೂಪಾಯಿ ಆಗ್ತದೆ. ಸುಮಾರು ಕಡಿಮೆ ವೆಚ್ಚದಲ್ಲಿ 4-5 ಲಕ್ಷದಲ್ಲಿ ಯಾವ ರೀತಿ ಒಂದು ಕಿಡ್ನಿ ಚಿಕಿತ್ಸೆಯನ್ನು ಮಾಡಿಸ್ಬೇಕು, ರೀಪ್ಲಾಂಟೇಷನ್ ಮಾಡಿಸ್ಬೇಕು ಅಂತಕ್ಕಂಥದ್ದು ಕೂಡ ಈಗ ಹೇಳಿದ್ವಿ. ಅದರಲ್ಲಿ ನಮ್ಮಲ್ಲಿ ಈಗಾಗಲೇ 2 ರಿಜಿಸ್ಟರ್ ಆಗಿದ್ದಾರೆ. ಒಂದು 28 ವರ್ಷದ ಅಂದಿನ ಕೆರೆ ಕಡೆದು ಒಂದು ಹೆಣ್ಮಗು, ಅದಕ್ಕೆ ಕಿಡ್ನಿಯಿಂದ ಬಳಲ್ತಾ ಇರ್ತಕ್ಕಂಥದ್ದು ಅವರ ಅತ್ತೆನೇ ಅವರ ಯಜಮಾನನೇ ಕೊಡ್ತಾ ಇದ್ದಾರೆ. ಈ ರೀತಿ ಕೊಡಿಸ್ತಕ್ಕಂಥ ಕೆಲಸ ಇದೊಂದು ಸಾರ್ಥಕವಾದ ಬದುಕು ಅಂತಕ್ಕಂಥದ್ದನ್ನ ಅರ್ತು ನಾವೆಲ್ಲ ಈ ಸೇವೆಗೆ ತೊಡಕೊಂಡಿದ್ದೇವೆ. ಖಂಡಿತ ಕ್ಷೇತ್ರದ ಜನತೆ ಇದನ್ನೆಲ್ಲ ಸದುಪಯೋಗ ಪಡಿಸ್ಕೊಂಡು ನೀವೆಲ್ಲ ಕೂಡ ಉತ್ತಮ ಆರೋಗ್ಯವಂತರಾಗಿರಬೇಕು. ಯಾಕೆ ಇದನ್ನು ಹೇಳ್ತೀನಿ ಅಂದರೆ, ನೀವು ಚೆನ್ನಾಗಿ ದುಡಿದು ಒಳ್ಳೆ ಕಾಲದಲ್ಲಿ ನೀವು ಕೂತ್ಕೊಂಡು ಊಟ ಮಾಡೋ ಸಂದರ್ಭದಲ್ಲಿ ಯಾವುದೋ ಒಂದು ಕಾಯಿಲೆಗೆ ತುತ್ತಾಗಿ ಇದ್ದ ಹಣವನ್ನೆಲ್ಲ ಆಸ್ಪತ್ರೆಗೆ ಹಾಕ್ತಕ್ಕಂಥದ್ದು. ಕುಮಾರಣ್ಣ ಮನೆಗೆ ಬರೋಂಥ ರೋಗಿಗಳು ನೋಡ್ಬಿಟ್ರೆ ಸಾಕಷ್ಟು ಅದನ್ನು ಪರಿಹಾರ ಮಾಡ್ತಕ್ಕಂಥದ್ದು ನಾವು ನೋಡಿದ್ದೇವೆ. ಇಂದೊಂದು ಉದಾಹರಣೆ ನಿಮ್ಗೆ ಹೇಳಲಿಕ್ಕೆ ಬಯಸ್ತೇನೆ. ನಮ್ಮ ತಾಲೂಕಲ್ಲಿ ಅವರು 2006ನೇ ಇಸ್ವಿನಲ್ಲಿ ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಇಲ್ಲಿ ಒಬ್ಬ ಫೋಟೋಗ್ರಾಫರ್ ಇದ್ದ. ಅವನು ಒಂದು ವಿಧವೆನ ಮದುವೆ ಆಗಿದ್ದ, ಅಂಗವಿಕಲನ. ಅವನೇನಾಯ್ತು, ಅವನಿಗೆ ಹಾರ್ಟ್ ಪೇಷಂಟ್ ಅಂತ ಗೊತ್ತಾಗಿ, ತೀರ್ಥಪುರದವನು ಹಾರ್ಟ್ ಪೇಷಂಟ್ ಅಂತ ಗೊತ್ತಾಗಿ ಅವನೊಂದು ಪ್ರೆಸ್ಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟ, ನಾನು ಇನ್ನು ಉಳಿಯಲ್ಲ ಇನ್ಮೇಲೆ ಅಂತ. ಅವನಿಗೆ ಅನ್ಕೊಂಡು ನಾನು ಹೆಂಡ್ತೀನಿ ಯಾರು ಕೂಡ ಮದುವೆ